ಏನಿಲ್ಲ, ಇವತ್ತು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಕೃಷ್ಣ ಭಾಗ್ಯ ಇದು 524ವರೆಗೂ ಕೂಡ ಎತ್ತರಿಸಿದ್ರೆ ಎಷ್ಟು ಜಮೀನು ಬೇಕಾಗ್ತದೆ ಏನು ಅಂತೇಳಿ ಫೈನಲ್ ಚೀಫ್ ಮಿನಿಸ್ಟರ್ ನಮ್ಮೆಲ್ಲ ಕೆಲವು ಅಭಿಪ್ರಾಯ ಎಲ್ಲ ಪಡ್ಕೊಂಡಿದ್ದಾರೆ. ನಾನು ಎಲ್ಲ ಪಡೆದಿದ್ದೆ. ಸೊ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಫೈನಲ್ ಆಗಿ ಲೀಗಲ್ ಅವರು ಒಂದು ಒಪಿನಿಯನ್ ಕೊಡ್ತಾರೆ. ನಾಳೆ ಕ್ಯಾಬಿನೆಟಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಒಂದು ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಕನ್ಸೆಂಟ್ಗೆ, ಯಾಕೆಂದರೆ ನಾವು ಲಿಟಿಗೇಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರೂ ಕೂಡ ಕನ್ಸೆಂಟ್ಗೆ ಒಪ್ಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಕನ್ಸೆಂಟ್ ಒಪ್ಪಿಸ್ತೀವಿ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ದರ ನಿಗದಿಗೆ ಸಂಬಂಧಪಟ್ಟಾಗ ಯಾವಾಗ ಈ ಪ್ರಕ್ರಿಯೆ ಪೂರ್ಣ ಆಗ್ಬೋದು? ಯಾಕಂದ್ರೆ ಲೀಗಲ್ ಪಿಟಿಷನ್ ಸಿಕ್ಕಾಪಟ್ಟೆ ಪಿಟಿಷನ್ ಆಲ್ರೆಡಿ ಕೋರ್ಟ್. ಹೌದಪ್ಪ, ನಾಳೆ ಬೆಳಗ್ಗೆ ನಾನೇ ಅಫಿಡವಿಟ್ ಈಗಾಗಲೇ ಸೈನ್ ಹಾಕಿದ್ದೀನಿ. ನಮ್ಮ ACS ನಾಳೆ ಬೆಳಗ್ಗೆ ಫೈಲ್ ಮಾಡ್ತಾ ಇದ್ದಾರೆ, ಫೈಲು ಸೈನ್ ಹಾಕಿದ್ದೀನಿ. ಅದಕ್ಕೆ ನಾವು ಇದನ್ನು ಡಿಲೇ ಮಾಡೋದು ಬೇಡ, ಜಲ್ದಿ ಇದಕ್ಕೆ ಆದಷ್ಟು ಜಲ್ದಿ ತೀರ್ಮಾನ ಮಾಡಬೇಕು ಅಂತ ನಾಳೆ ಕ್ಯಾಬಿನೆಟಲ್ಲಿ ಫೈನಲೈಸ್ ಮಾಡಿ ನಿಮಗೆ ನಾಳೆ ಮಧ್ಯಾಹ್ನದಷ್ಟು ತಿಳಿಸ್ತೀವಿ. ಏನಿಲ್ಲ, ಇವತ್ತು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಕೃಷ್ಣ ಭಾಗ್ಯ ಇದು 524ವರೆಗೂ ಕೂಡ ಎತ್ತರಿಸಿದ್ರೆ ಎಷ್ಟು ಜಮೀನು ಬೇಕಾಗ್ತದೆ ಏನು ಅಂತೇಳಿ ಫೈನಲ್ ಚೀಫ್ ಮಿನಿಸ್ಟರ್ ನಮ್ಮೆಲ್ಲ ಕೆಲವು ಅಭಿಪ್ರಾಯ ಎಲ್ಲ ಪಡ್ಕೊಂಡಿದ್ದಾರೆ. ನಾನು ಎಲ್ಲ ಪಡೆದಿದ್ದೆ. ಸೊ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಫೈನಲ್ ಆಗಿ ಲೀಗಲ್ ಅವರು ಒಂದು ಒಪಿನಿಯನ್ ಕೊಡ್ತಾರೆ. ನಾಳೆ ಕ್ಯಾಬಿನೆಟಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಒಂದು ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಕನ್ಸೆಂಟ್ಗೆ, ಯಾಕೆಂದರೆ ನಾವು ಲಿಟಿಗೇಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರೂ ಕೂಡ ಕನ್ಸೆಂಟ್ಗೆ ಒಪ್ಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಕನ್ಸೆಂಟ್ ಒಪ್ಪಿಸ್ತೀವಿ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ದರ ನಿಗದಿಗೆ ಸಂಬಂಧಪಟ್ಟಾಗ ಯಾವಾಗ ಈ ಪ್ರಕ್ರಿಯೆ ಪೂರ್ಣ ಆಗ್ಬೋದು? ಯಾಕಂದ್ರೆ ಲೀಗಲ್ ಪಿಟಿಷನ್ ಸಿಕ್ಕಾಪಟ್ಟೆ ಪಿಟಿಷನ್ ಆಲ್ರೆಡಿ ಕೋರ್ಟ್. ಹೌದಪ್ಪ, ನಾಳೆ ಬೆಳಗ್ಗೆ ನಾನೇ ಅಫಿಡವಿಟ್ ಈಗಾಗಲೇ ಸೈನ್ ಹಾಕಿದ್ದೀನಿ. ನಮ್ಮ ACS ನಾಳೆ ಬೆಳಗ್ಗೆ ಫೈಲ್ ಮಾಡ್ತಾ ಇದ್ದಾರೆ, ಫೈಲು ಸೈನ್ ಹಾಕಿದ್ದೀನಿ. ಅದಕ್ಕೆ ನಾವು ಇದನ್ನು ಡಿಲೇ ಮಾಡೋದು ಬೇಡ, ಜಲ್ದಿ ಇದಕ್ಕೆ ಆದಷ್ಟು ಜಲ್ದಿ ತೀರ್ಮಾನ ಮಾಡಬೇಕು ಅಂತ ನಾಳೆ ಕ್ಯಾಬಿನೆಟಲ್ಲಿ ಫೈನಲೈಸ್ ಮಾಡಿ ನಿಮಗೆ ನಾಳೆ ಮಧ್ಯಾಹ್ನದಷ್ಟು ತಿಳಿಸ್ತೀವಿ.